ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ಎಐಸಿಸಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಪ್ರಭಾವಿ ಲೀಡರ್, ದಲಿತ ಸಮುದಾಯದ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಇತ್ತೀಚೆಗೆ ಯಾಕೋ ವಿವಾದ ಪುರುಷರಾಗ್ತಾ ಇದ್ದಾರೆ. ಪದೇ ಪದೇ ಒಂದಿಲ್ಲ ಒಂದು ಹೇಳಿಕೆಗಳನ್ನು ಕೊಡ್ತಾ ವಿವಾದಕ್ಕೆ ಈಡಾಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗಳು ಕಾಂಗ್ರೆಸ್ಗೆ ಪ್ಲಸ್ ಆಗ್ತಾ ಇಲ್ಲ, ಮೈನಸ್ ಆಗ್ತಾ ಇದೆ. ಹಾಗಾದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಹೇಳಿಕೆಗಳು ಯಾಕೆ ವಿವಾದಕ್ಕೆ ಕಾರಣವಾಗ್ತಾ ಇದೆ? ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗಳು ಹೇಗೆ ಕಾಂಗ್ರೆಸ್ಗೆ ಮೈನಸ್ ಆಗ್ತಾ ಇದೆ? ಇದರ ಕಂಪ್ಲೀಟ್ ರಿಪೋರ್ಟನ್ನು ನಾನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9683766663. ವೀಕ್ಷಕರೇ, ದೇಶದಲ್ಲಿ ಪಂಚರಾಜ್ಯಗಳ ಚುನಾವಣೆ ನಡೀತಾ ಇದೆ. ರಾಜ್ಯದಲ್ಲಿ 2 ಬೈ ಎಲೆಕ್ಷನ್ಸ್, ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ಸ್, ವೆಸ್ಟ್ ಬೆಂಗಾಲ್, ಕೇರಳಂ, ತಮಿಳುನಾಡು, ಹೀಗೆ ಪಂಚರಾಜ್ಯಗಳ ಚುನಾವಣೆಯೂ ಕೂಡ ನಡೀತಾ ಇದೆ. ಈ ಚುನಾವಣೆಯ ಸಂದರ್ಭದಲ್ಲಿ ರಾಜಕಾರಣಿಗಳು ಆರೋಪಗಳನ್ನು ಮಾಡ್ತಾರೆ, ಟೀಕೆಗಳನ್ನು ಮಾಡ್ತಾರೆ, ವೇಷದಲ್ಲಿ ಭಾಷಣವನ್ನು ಕೂಡ ಬಿಗಿತಾರೆ. ಇದೆಲ್ಲವೂ ಕೂಡ ಕಾಮನ್. ಆದರೆ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಈಗ ಪ್ರೆಸೆಂಟ್ ದೇಶದಲ್ಲಿ ಒಬ್ಬ ಸೀನಿಯರ್ ಲೀಡರ್, ಇಂತಹ ವ್ಯಕ್ತಿ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಪದೇ ಪದೇ ವಿವಾದಕ್ಕೀಡಾಗ್ತಾರೆ ತಮ್ಮ ಹೇಳಿಕೆಗಳ ಮೂಲಕ. ನೋಡಿ, ಇತ್ತೀಚೆಗೆ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಕೇರಳದಲ್ಲಿ ಭಾಷಣವನ್ನು ಮಾಡ್ತಾ ಇದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು. ಆಗ ಒಂದು ಹೇಳಿಕೆಯನ್ನು ಕೊಟ್ಬಿಡ್ತಾರೆ. ನೋಡಿ, ಗುಜರಾತಿನ ಜನರು ಅನಕ್ಷರಸ್ಥರು, ಇದೇ ಕಾರಣಕ್ಕಾಗಿ ನರೇಂದ್ರ ಮೋದಿ ಅವರು ಗುಜರಾತ್ನ ಜನರನ್ನ ಯಾಮಾರಿಸಿದ್ದಾರೆ. ಸೊ ಕೇರಳದ ಜನರು ವಿದ್ಯಾವಂತರಾಗಿದ್ದೀರಿ, ನೀವು ಯಾಮಾರಬೇಡಿ ಅಂತ ಹೇಳಿಕೆಯನ್ನು ಕೊಟ್ಟರು. ಅವರ ಇಂಟೆನ್ಷನ್ ಬೇರೆಯದ್ದಾಗಿತ್ತು, ಬಟ್ ಹೇಳಿಕೆ ವಿವಾದಕ್ಕೆ ಕಾರಣವಾಯಿತು. ಗುಜರಾತಿನ ಜನ ಅನಕ್ಷರಸ್ತ್ರ ಅನ್ನುವಂತಹ ಪ್ರಶ್ನೆ ಉದ್ಭವವಾಯಿತು. ಗುಜರಾತ್ನಲ್ಲಿ ಖರ್ಗೆ ಅವರ ಹೇಳಿಕೆಯ ವಿರುದ್ಧ ಒಂದಿಷ್ಟು ಪ್ರತಿಭಟನೆಗಳು, ಬಿಜೆಪಿ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಹೇಳಿಕೆಯಿಂದ ಗುಜರಾತ್ನಲ್ಲಿ ಇರುವಂತಹ ಕಾಂಗ್ರೆಸ್ಸಿಗರು ಕೂಡ ಒಂದು ರೀತಿಯಾಗಿ ಮುಜುಗರವನ್ನು ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ನೆಕ್ಸ್ಟ್ ಗುಜರಾತ್ ಎಲೆಕ್ಷನ್ ಕೂಡ ಬರುತ್ತೆ. ಆಗ ಖರ್ಗೆ ಅವರ ಹೇಳಿಕೆ ಇದೆಯಲ್ವಾ, ಅದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಕಾಂಗ್ರೆಸ್ ಮೇಲೆ. ಅಲ್ಪ ಸ್ವಲ್ಪ ಚೇತರಿಕೆ ಕಾಣ್ತಾ ಇತ್ತು ಕಾಂಗ್ರೆಸ್ ಗುಜರಾತ್ನಲ್ಲಿ. ಬಟ್ ಖರ್ಗೆ ಅವರ ಈ ಹೇಳಿಕೆಯಿಂದ ಗುಜರಾತಿಗಳಲ್ಲಿ ಸ್ವಾಭಿಮಾನದ ಪ್ರಶ್ನೆ ಬಂದ್ಬಿಡುತ್ತೆ. ನಾವು ಅನಕ್ಷರಸ್ತ್ರ ಅಂತ ಅವ್ರಿಗವರೇ ಕೇಳಿಕೊಂಡು ಕಾಂಗ್ರೆಸ್ ವಿರುದ್ಧ ಮುನಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಸೊ ಈ ಕಾರಣಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕ್ಷಮೆ ಕೋರಿದ್ದಾರೆ. ನನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಹೇಳಿ ಕ್ಷಮೆ ಕೋರಿದ್ದಾರೆ. ಅಲ್ಲಿಗೆ ಈ ಕತೆ ವಿವಾದ ಮುಗಿದಿದೆ. ಇಷ್ಟು ಗ್ಲಾಸ್ಟಾ ಅಂತ ಹೇಳಿದ್ರೆ ಇಲ್ಲ. ಮತ್ತೊಂದು ಚುನಾವಣಾ ಸಮಾರಂಭ, ಅದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ. ಆ ಭಾಷಣದ ಸಂದರ್ಭದಲ್ಲಿ ಮಾತನಾಡ್ತಾ ಕುರಾನ್ನಲ್ಲಿ ವಿಷಸರ್ಪಗಳನ್ನು ಕೊಲ್ಲಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಈಗ ಭಾರತಕ್ಕೆ RSS, BJP ವಿಷಸರ್ಪಗಳಿದ್ದಂತೆ, ವಿಷ ಹಾವುಗಳಿದ್ದಂತೆ ಅವುಗಳನ್ನು ಕೊಲ್ಲಬೇಕು ಅಂತ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಈ ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ವಿವಾದ, RSS ಸ್ವಯಂ ಸೇವಕರು, ರಾಷ್ಟ್ರೀಯವಾದಿಗಳು. RSS ಅಂತ ಹೇಳಿದ್ರೆ ಆಲ್ಮೋಸ್ಟ್ ದೇಶ ಮಾತ್ರ ಅಲ್ಲ, ಭಾರತ ಮಾತ್ರ ಅಲ್ಲ, ವಿಶ್ವದಾದ್ಯಂತ RSSನ ಸ್ವಯಂ ಸೇವಕರಿದ್ದಾರೆ. RSS ಸಿದ್ಧಾಂತವನ್ನ ಬೆಂಬಲಿಸುವಂತಹ ಜನರು ಸಾಕಷ್ಟು ಮಂದಿ ಇದ್ದಾರೆ. ಇಂಥ RSS ಅನ್ನ ವಿಷದ ಹಾವು, ವಿಷಕಾರಿ ಹಾವು ಅಂತ ಕರೆದಿದ್ದು ಮತ್ತೊಮ್ಮೆ ವಿವಾದಕ್ಕೆ ಕಾರಣವಾಗಿದೆ. ಮತ್ತದೇ ಬಿಜೆಪಿಗರು ಕಿಡಿಕಾರ್ತಾ ಇದ್ದಾರೆ.
ಹಿಂದೂ ಸಿದ್ಧಾಂತ ರಾಮ ಮಂದಿರವನ್ನ ಪ್ರತಿಪಾದಿಸುವಂತಹ RSS ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. RSS ಅನ್ನ ಟೀಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನಸ್ಥಿತಿಯನ್ನ ಗಮನಿಸಿ ಅಂತ ಹೇಳಿ ಬಿಜೆಪಿ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಕಿಡಿಕಾರ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಷಕಾರಿ ಹಾವು ಬಿಜೆಪಿ ಅಂತ ಹೇಳಿದ್ದು ಕೂಡ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಇದ್ರ ಬಗ್ಗೆಯೂ ಕೂಡ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಬಟ್ ಪ್ರಿಯಾಂಕ್ ಖರ್ಗೆ ಅವರು ಈ ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ರು. ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ತಂದೆಯ ಮಾತನ್ನ ಸಮರ್ಥಿಸಿಕೊಂಡಿದ್ದಾರೆ. ಏನ್ ತಪ್ಪಿದೆ? RSS ವಿಷಕಾರಿ ಹಾವು, ನಿಜ, ಸಮಾಜವನ್ನ ಹೊಡೆಯುವಂತ ಕೆಲಸ ಮಾಡ್ತಾ ಇದೆ, ಸಮಾಜದಲ್ಲಿ ವಿಷವನ್ನ ಬಿತ್ತುತ್ತೆ RSS ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಮತ್ತೆ ಅಪ್ಪ ಮಗ RSS ಕೆಂಗಣ್ಣಿಗೆ ಗುರಿಯಾಗಿದ್ದರೆ ಬಿಜೆಪಿಗರು ಕೂಡ ಕಿಡಿಕಾರ್ತಾ ಇದ್ದಾರೆ. ಮತ್ತೆ ದಂಗಲ್ ಶುರುವಾಗಿದೆ, RSS ವರ್ಸಸ್ ದಲಿತ ಅನ್ನುವಂತಹ ದಂಗಲ್. ಈ ರೀತಿಯ ಆಯಾಮಕ್ಕೂ ಕೂಡ ತಿರ್ಕೊಂಡಿದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ. ಈ ವಿವಾದಕ್ಕೆ ಕಾರಣ ಹೋಗ್ಲಿ ಇಷ್ಟೇನಾ ಅಂತ ಹೇಳಿದ್ರೆ, ಈ ಹಿಂದೆ 2023 ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಲಬುರಗಿಯಲ್ಲಿ ಭಾಷಣ ಮಾಡ್ತಾ ಇದ್ರು ಪ್ರಿಯಾಂಕ್ ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು. ಕಲಬುರಗಿಯಲ್ಲಿ ಒಂದು ದೊಡ್ಡ ಪ್ರೋಗ್ರಾಂ. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರನ್ನ ವಿಷಸರ್ಪ ಅಂತ ಟೀಕೆ ಮಾಡಿದ್ರು. ನರೇಂದ್ರ ಮೋದಿ ವಿಷಸರ್ಪ ಇದ್ದಂತೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಬಿಟ್ಟಿದ್ರು. ಅದು ಕೂಡ ಸಾಕಷ್ಟು ವಿರೋಧಕ್ಕೆ ಕಾರಣವಾಯಿತು, ವಿವಾದಕ್ಕೆ ಕಾರಣವಾಯಿತು. ಇಡೀ ಬಿಜೆಪಿಗರು ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ತಿರುಗಿಬಿದ್ರು. ನರೇಂದ್ರ ಮೋದಿಯವರು ಇಡೀ ವಿಶ್ವದಾದ್ಯಂತ ಮನ್ನಣೆಯನ್ನು ಪಡಿತಾ ಇದ್ದಾರೆ. ದೇಶದ ಪ್ರಧಾನಿಯನ್ನ ನೀವು ವಿಷಸರ್ಪ ಅಂತ ಕರೀತೀರಾ ಅನ್ನುವ ರೀತಿಯಲ್ಲಿ ಬಿಜೆಪಿಗರು ಮಾತನಾಡಿದ್ರು, ವಿರೋಧವನ್ನು ವ್ಯಕ್ತಪಡಿಸಿದ್ರು, ಟೀಕೆ ಮಾಡಿದ್ರು. ಸೊ 2023ರಿಂದ ಇಲ್ಲಿಯವರೆಗೂ 2026ರವರೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದಿಲ್ಲ ಒಂದು ಹೇಳಿಕೆಗಳನ್ನು ಕೊಡ್ತಾ RSS ಮತ್ತು ಬಿಜೆಪಿ ಮತ್ತು ನರೇಂದ್ರ ಮೋದಿಯವರ ವಿರುದ್ಧ ವಿವಾದಕ್ಕೆ ಈಡಾಗ್ತಾ ಇದ್ದಾರೆ, ಅಥವಾ ವಿವಾದವನ್ನು ಮಾಡಲಾಗ್ತಾ ಇದೆ. ಖರ್ಗೆ ಅವರ ಈ ಹೇಳಿಕೆಗಳು ಕಾಂಗ್ರೆಸ್ಗೆ ಒಂದಿಷ್ಟು ಪ್ಲಸ್ ಆಗ್ತಾ ಇದೆ, ಸಾಕಷ್ಟು ಮೈನಸ್ ಕೂಡ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದು ಟ್ರೆಂಡ್ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಖರ್ಗೆ ಅವರನ್ನ ವಿವಾದ ಪುರುಷ ಅಂತ ಹೇಳಿ ಬ್ರ್ಯಾಂಡ್ ಮಾಡಲಾಗ್ತಾ ಇದೆ. ಬ್ರ್ಯಾಂಡ್ ಮಾಡ್ತಿರೋದು ಯಾರು ಅಂತ ಕೂಡ ನಿಮ್ಗೆ ಗೊತ್ತಿರುತ್ತೆ. ಸೊ ನಿಮ್ಗೇನನ್ಸುತ್ತೆ? ಮಲ್ಲಿಕಾರ್ಜುನ ಖರ್ಗೆ ಅವರು ಸೀನಿಯರ್ ಲೀಡರ್, ಕರ್ನಾಟಕದ ಪ್ರಭಾವಿ ನಾಯಕರು ಕೂಡ ಹೌದು. ಇಂತಹ ನಾಯಕರು ಈ ರೀತಿಯ ಹೇಳಿಕೆಗಳನ್ನು ಕೊಡೋದು ಎಷ್ಟು ಸರಿ? ಇದರಿಂದ ಕಾಂಗ್ರೆಸ್ಗೆ ಏನಾದರೂ ಪ್ಲಸ್ ಆಗುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.